ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಯಾರೆಲ್ಲ ಮೊದಲನೇ ಸಲ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ನೋಡಿ. ಹಾಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಈ ಸಾವಿತ್ರಿ ಎಲ್ಲಿಗೆ ಹೋದ್ಲಪ್ಪ? ಸಾವಿತ್ರಿ, ಸಾವಿತ್ರಿ. ಓ ಸಾವಿತ್ರಿ, ನೀನ್ ಇಲ್ಲಿದ್ದೀಯೇನೆ? ಅದೇನದು ಎಷ್ಟು ಬೇಗ ಎದ್ದಿದ್ದು? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಬಾರ್ದಿತ್ತ? ರಾತ್ರಿ ಇಡೀ ಮಗು ಮಲಗಿಲ್ಲ, ನಂಗೂ ನಿದ್ದೆ ಇಲ್ಲ, ನಿಂಗೂ ನಿದ್ದೆ ಇಲ್ಲ. ನನಗಂತೂ ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಹತ್ಬಿಡ್ತು. ಎಚ್ಚರ ಆಯ್ತು, ತಿರುಗಿ ನೋಡ್ತೀನಿ ನೀನಿಲ್ಲ. ಹುಡ್ಕೊಂಡು ಬಂದೆ, ನೋಡಿದ್ರೆ ಇಲ್ಲಿದ್ಯಾ. ಅಡುಗೆ ಕೆಲಸ ಎಲ್ಲ ಇನ್ಮೇಲೆ ಜಾಸ್ತಿ ಮಾಡಕ್ಕೆ ಹೋಗ್ಬೇಡ. ನಾನು ಸೋಹನ್ನು ಏನಾದ್ರು ಮಾಡ್ತೀವಿ, ನೀನು ಸ್ವಲ್ಪ ರೆಸ್ಟ್ ಮಾಡು. ನೀನು ಚೆನ್ನಾಗಿದ್ರೆ, ನೀನು ಗಟ್ಟಿಯಾಗಿದ್ರೆ ಮನೆ ನೋಡ್ಕೊಳಕ್ಕಾಗತ್ತೆ ಕಣೆ. ನೀವು ಹೀಗೆಲ್ಲ ಹೇಳ್ತೀರಾ ಅಂತ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆಮೇಲೆ ನನಗೇ ಕಷ್ಟ. ಮನೆಯಲ್ಲಿ ಒಂದೆರಡು ಕೆಲಸ ಇರತ್ತೇನ್ರಿ, ಅಡುಗೆ, ಪಾತ್ರೆ, ಬಟ್ಟೆ, ನೆಲ. ಅಪ್ಪ ದೇವ್ರೆ, ಇದೆಲ್ಲದನ್ನು ನಿಮ್ಮಿಬ್ಬರ ಕೈಲಿ ನಿಭಾಯಿಸೋಕ್ಕಾಗತ್ತಾ? ಅದಕ್ಕೆ ನಿಮ್ಮ ಮಗಳು ಮಲಗಿದ ಟೈಮಲ್ಲಿ ಬೇಗ ಬೇಗ ಇದನ್ನೆಲ್ಲ ಮುಗಿಸ್ಕೋತೀನಿ. ಅವಳು ಎದ್ಮೇಲೆ ಅವಳ ಜೊತೆಗೆ ಇರ್ಬೋದಲ್ಲ ಅಂತ. ನೀನು ಹೇಳೋದು ಸರಿ, ಆದರೆ ಏನು ಮಾಡೋದು, ಈ ಸಮಯದಲ್ಲಿ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು. ನನಗೂ ಅಂಗಡಿಗೆ ಹೋಗಿರತ್ತಲ್ವಾ, ಸಂಜೆ ಸಾಕಾಗಿ ಹೋಗಿರುತ್ತೆ. ಸಂಜೆ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಅಂಗಡಿ ಹೋಗೋದಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ. ಅಂದಹಾಗೆ ನಿಮ್ಮಮ್ಮ ಏನೋ ಈ ಕಡೆ ಪತ್ತೆನೇ ಇಲ್ಲ. ಮನುಷ್ಯನ ಸ್ವಭಾವನೇ ಹಾಗಲ್ವೇನ್ರಿ? ಮುಂಚೆ ಅವ್ರು ಇಲ್ಲಿಗೆ ಬಂದಾಗೆಲ್ಲ ಕೆಲಸ ಇರ್ತಿರ್ಲಿಲ್ಲ, ಆರಾಮಾಗಿರ್ತಿದ್ರು. ಈಗ ಇಲ್ಲಿಗೆ ಬಂದರೆ ಕೈ ತುಂಬ ಕೆಲಸ ಇರುತ್ತೆ, ಅದಕ್ಕೆ ಬರೋಕ್ಕೆ ಹಿಂದೇಟಾಗ್ತಾರೆ. ಮತ್ತು ಅಲ್ಲದೆ ನಮಗಿಷ್ಟು ಲೇಟಾಗಿ ಮಗು ಆಯ್ತಲ್ಲ, ಅದು ಅವ್ರಿಗೆ ತುಂಬ ಸಿಟ್ಟಿದೆ. ಅದು ಅಲ್ಲದೆ ಹೆಣ್ಮಗು ಬೇರೆ ಆಯ್ತಲ್ಲ, ಅದಿನ್ನೂ ಸಿಟ್ಟು. ವಯಸ್ಸಾಯಿತು, ಮಗು ಚೆನ್ನಾಗಿರುತ್ತೋ ಇಲ್ವೋ, ಆರೋಗ್ಯವಾಗಿರುತ್ತೋ ಇಲ್ವೋ, ಮುಂದೆ ಹೇಗೋ ಏನೋ, ನಮ್ಮೂರಲ್ಲೆಲ್ಲ ನಿನ್ನ ಆಡ್ಕೊಂಡು ನಗ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ. ನನಗಂತೂ ಅವರು ಬರದೇ ಇರೋದೇ ವಾಸಿ ಅಂತ ಅನಿಸುತ್ತೆ. ನಾವೇ ಆದರೆ ಏನೋ ಒಂದು ಮಾಡ್ಕೊಂಡು ತಿಂತೀವಿ, ಅವ್ರಿಗೆ ಹಾಗಲ್ಲ. ಬೆಳಗ್ಗೆ ತಿಂಡಿ ಅಂದರೆ ತಿಂಡಿನೇ ಆಗಬೇಕು, ಮಧ್ಯಾಹ್ನ ಊಟ ಅಂದರೆ ಊಟನೇ ಆಗಬೇಕು, ಸಾರು ಪಲ್ಯ ಅದು ಇದು ಕರೆಕ್ಟಾಗಿರಬೇಕು. ಇಲ್ಲೇನೋ ತಿನ್ಕೊಂಡು ಹೋಗ್ತಾರೆ, ಆಮೇಲೆ ಊರಿಗೆ ಹೋದ್ಮೇಲೆ ಬೇಡದಿರೋದೆಲ್ಲ ಮಾತಾಡ್ತಾರೆ. ಅವ್ರ ಮನೇಲಿ ಏನು ಕೆಲಸ ಇರಲ್ಲ, ಅಡುಗೆನೇ ಸರಿಯಾಗಿ ಮಾಡಲ್ಲ, ಹಾಗೆ ಹೀಗೆ ಅಂತ ಅತ್ತಿಗೆ ಮುಂದೆಲ್ಲ ಆಡ್ಕೋತಾರೆ. ನಾನಲ್ಲಿ ಹೋದಾಗ ಅತ್ತಿಗೆನೂ ಏನಾದ್ರು ಒಂದು ಹೇಳ್ತಾರೆ, ನಿಮ್ಮಮ್ಮ ಹೀಗೆ ಹೇಳ್ತಿದ್ರು ಅಂತ. ತುಂಬ ಬೇಜಾರಾಗುತ್ತೆ. ಅದಕ್ಕಿಂತ ಅವರಲ್ಲಿರೋದೇ ವಾಸಿ. ಇನ್ನು ಅಮ್ಮಂಗೆ ತೀರಾ ಹೇಳೋಕ್ಕಾಗಲ್ಲ ಕಣ್ರಿ, ಈಗ ಅವರಿಗೂ ವಯಸ್ಸಾಗಿದೆ, ಮಾಡೋಕ್ಕಾಗಲ್ಲ. ಹಾಗಂತ ಸುಮ್ಮನೆ ಕೂರೋದು ಇಲ್ಲ. ಇರಲಿ, ಅವರೆಲ್ಲ ಆರಾಮಾಗಿರಲಿ. ಏನು ಮಾಡೋದು, ನಾವೀಗ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಳ್ಳೇಬೇಕು. ನಿನಗೆ ಮಾತ್ರ ಅಲ್ಲ ಕಣೆ, ನನಗೂ ಇದೇ ಥರ ಹೇಳ್ತಾರೆ. ಅಂಗಡಿ ಹೇಗೆ ಬರೋರೆಲ್ಲ ಒಂದೇ ಹೇಳೋದು, ವಯಸ್ಸಾದ್ಮೇಲೆ ನಿಮಗೆ ಮಗು ಆಗಿದೆ, ಸ್ವಲ್ಪ ಜಾಗೃತಿಯಿಂದ ಮಗುನ ನೋಡ್ಕೊಳ್ಳಿ. ಮಗುಗೆ ಅಷ್ಟೊಂದು ಬಲ ಇರಲ್ಲ, ಆರೋಗ್ಯ ಚೆನ್ನಾಗಿರಲ್ಲ, ಜಾಗೃತಿಯಾಗಿ ನೋಡ್ಕೋಬೇಕು. ಈ ವಯಸ್ಸಲ್ಲಿ ನಿಮಗಿದು ಬೇಡವಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಒಬ್ಬೊಬ್ರು ದೊಡ್ಡ ಪಂಡಿತರೇನೋ ಅನ್ನೋ ಹಾಗೆ ಮಾತಾಡ್ತಾರೆ. ಹೌದು ಕಣ್ರಿ, ಈಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋರೆಲ್ಲ ಲೇಟಾಗಿ ಮದುವೆ ಆಗ್ತಾರೆ. ಅದೇನದು ಕೆರಿಯರು ಅದು ಇದು ಅಂದ್ಕೊಂಡು ಲೇಟಾಗಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ 2 ವರ್ಷ ನಮಗೆ ಮಕ್ಕಳು ಬೇಡ, ನಾವು ಜಾಲಿಯಾಗಿರಬೇಕು ಅಂತಾರೆ. ಅದರ ನಂತರ ಅವ್ರಿಗೆ ಮಗು ಆಗುತ್ತೆ. ಅವಾಗ ಯಾರು ಏನೂ ಹೇಳಲ್ಲ. ಅಬ್ಬಾ ಹೌದು, ಅವ್ರು ನಿರ್ಧಾರ ಮಾಡಿ ತುಂಬ ಒಳ್ಳೆಯದು, ಲೈಫಲ್ಲಿ ಸೆಟ್ಲ್ ಆದಮೇಲೆ ಮಗು ಆಗಬೇಕು ಅಂತೆಲ್ಲ ಹೇಳ್ತಾರೆ. ಅದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಮಾತ್ರ ಈ ಥರ ಎಲ್ಲ ಹೇಳ್ತಾರೆ. ನೋಡ್ ಸಾವಿತ್ರಿ, ಯಾರೇನು ಬೇಕಾದ್ರೂ ಹೇಳಿ, ನಾವು ಮಾನಸಿಕವಾಗಿ ಗಟ್ಟಿಯಾಗಿರ್ಬೇಕು. ಮಗು ಮಾತ್ರ ಅಲ್ಲ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಮತ್ತೆ ನಮ್ಮ ಸೋಹನ್ ಕೂಡ ಚಿನ್ನದಂತ ಹುಡುಗ ಕಣೆ. ನಮಗೂ ವಯಸ್ಸಾದ ಕಾಲಕ್ಕೆ ಅವನು ಚೆನ್ನಾಗಿ ನೋಡ್ಕೋತಾನೆ, ಮತ್ತೆ ಸಾಧನನ್ನು ಚೆನ್ನಾಗಿ ನೋಡ್ಕೋತಾನೆ ಕಣೆ.
ಆ ನಂಬಿಕೆ ನನಗೂ ಇದೆ ಕಣ್ರಿ. ಸೋಹನ್ಗೆ ತಂಗಿ ಅಂದರೆ ತುಂಬ ಪ್ರೀತಿ. ಎಷ್ಟು ಮುದ್ದು ಮಾಡ್ತಾನೆ, ಎಷ್ಟು ಅಕ್ಕರೆಯಿಂದ ನೋಡ್ಕೋತಾನೆ ಗೊತ್ತಾ. ಅವಳು ಏನೇ ಗಲೀಜು ಮಾಡಿದ್ರು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ. ಅವಳನ್ನು ಕ್ಲೀನಾಗಿ ಇಡ್ತಾನೆ. ಎಷ್ಟು ನಾಜೂಕಾಗಿ ಅವಳು ಮೈ ಒರೆಸ್ತಾನೆ ಗೊತ್ತಾ. ತುಂಬ ಖುಷಿ ಆಗುತ್ತೆ. ನಿಂಗಾದ್ರೂ ಅಷ್ಟೇನು ವಯಸ್ಸಾದಂಗೆ ಕಾಣಲ್ಲ. ನನ್ನ ತಲೆ ಕೂದಲು ಪೂರ್ತಿಯಾಗಿ ಬೆಳ್ಳಗಾಗಿದೆಯಲ್ಲ. ಮುಂದೆ ಸಾಧನನ್ನ ಇವಳು ನಿಮ್ಮ ಮೊಮ್ಮಗಳ ಅಂತ ಕೇಳ್ದಿದ್ರೆ ಸಾಕು. ಯಾರೇನು ಬೇಕಾದರೂ ಮಾತಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡೋಣ. ಈಗ ಮಾತಾಡ್ತಾ ನಿಂತರೆ ಲೇಟ್ ಆಗುತ್ತೆ. ನೀವು ಸ್ನಾನಕ್ಕೆ ಹೊರಡಿ, ನಾನು ತಿಂಡಿಗೆಲ್ಲ ರೆಡಿ ಮಾಡ್ತೀನಿ. ಸರಿ ಕಣೆ. ಏ ಸಾಧನ ಪುಟ್ಟಿ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯೇ. ಆಲೆಲೆಲೆಲೆ ನಿನ್ನ ತಂಗಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಕಣೆ. ನನಗಂತೂ ತುಂಬ ಖುಷಿ ಆಯಿತು. ನಿನ್ನ ಜೊತೆಗೆ ಆಟಾಡ್ತಾ ಇದ್ದರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಹೌದೌದು, ಸಮಯ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಶಾಲೆಗೆ ಚಕ್ಕರ್ ಹಾಕಬೇಕಾಗತ್ತೆ. ಬೇಗ ಬೇಗ ರೆಡಿ ಆಗು ಸೋಹನ್. ಓ ಹೌದಲ್ವಾ ಅಮ್ಮ, ನನಗೆ ಗೊತ್ತೇ ಆಗಲಿಲ್ಲ. ನೀನು ತಿಂಡಿಗೆಲ್ಲ ರೆಡಿ ಮಾಡಿದ್ಯಾ? ತಿಂಡಿಗೆ ರೆಡಿ ಮಾಡದ? ತಿಂಡಿ ಮಾಡಿ ಡಬ್ಬಿನೂ ಪ್ಯಾಕ್ ಮಾಡಿದ್ದೀನಿ. ಇನ್ನೇ ನೀನು ಹೊರಡೋದಷ್ಟೇ ಬಾಕಿ ಇದೆ. ಬೇಗ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗೋ. ಮತ್ತೆ ಸಾಧನ ಯಾರು ನೋಡ್ಕೊಳ್ಳೋದು? ನೀನು ಅವಳ ಬಗ್ಗೆ ಚಿಂತೆ ಮಾಡಬೇಡ, ಅವಳನ್ನ ನಾನು ನೋಡ್ಕೋತೀನಿ. ಬೇಗ ಹೊರಡು. ಆಯ್ತಮ್ಮ, ನಾನು ಹೋಗ್ತೀನಿ. ಹುಷಾರು. ನಮ್ಮ ಸಾಧನ ಪುಟ್ಟಿನ ಚೆನ್ನಾಗಿ ನೋಡ್ಕೋ. ಹುಚ್ಚು ಹುಡುಗ. ಅವಳು ನಿನ್ನ ತಂಗಿ ಮಾತ್ರ ಅಲ್ಲ ಕಣೋ, ನನ್ನ ಮಗಳು ಕೂಡ. ಓ ಸೋಹನ್, ಟವೆಲ್ ತರ್ತೀನಿ ಇರೋ.